ತುಂಬಾ ಬಿಸಿಲಲ್ಲ ಇಲ್ಲ ಅದು ಈಗ ಎಲ್ಲರಿಗೂ ಗೊತ್ತೇ ಇದೆ ಬೆಂಗಳೂರಿನಲ್ಲಿ ಎಷ್ಟು ಕನ್ನಡದಲ್ಲ ಹಿಂದಿ ಡ್ರೋನ್ ಆಫ್ ಮಾಡಿ ಸರ್ ಫಸ್ಟ್ ಕನ್ನಡದಲ್ಲಿ ಹೇಳ್ಬಿಡಿ. ಅದೇ ಕನ್ನಡದಲ್ಲಿ ನೀರು ಕುಡಿ ಸರ್. ಈ ಬೇಸಿಗೆನಲ್ಲಿ ಬೆಂಗಳೂರಿನವರು ನಾವೆಲ್ಲ ಚೆನ್ನಾಗಿ ಅನುಭವಿಸಿದ್ದೀವಿ. ಎಷ್ಟು ತಾಪಮಾನ ಹೆಚ್ಚಾಗಿದೆ ಅಂತಂದರೆ ಹಿಸ್ಟಾರಿಕ್ ಆಗಿಬಿಟ್ಟಿದೆ. ಅಂದರೆ ಇತಿಹಾಸದಲ್ಲೇ ಇಷ್ಟು ಬೆಂಗಳೂರಿನ ವಾತಾವರಣ ಹವಾ ಹದಗೆಟ್ಟಿರಲಿಲ್ಲ. ಅದಕ್ಕೆ ನಾವೆಲ್ಲರೂ ಏನು ಮಾಡಬೇಕು, ಪರ್ಯಾವರಣದ ಬಗ್ಗೆ ಚಿಂತೆ ವಹಿಸಬೇಕಾಗಿದೆ. ನೀರಿನ ಸ್ರೋತಗಳನ್ನ ರಕ್ಷಿಸಬೇಕಾಗಿದೆ, ಕೆರೆಗಳನ್ನೆಲ್ಲ ರಕ್ಷಿಸಬೇಕು. ಹಾಗೆ ಮಳೆ ನೀರು ಬರ್ತಿದೆಯಲ್ಲ, ಆ ಮಳೆ ನೀರಿನ ಶೇಖರಣೆ ಕೆಲಸ ಮಾಡಬೇಕಾಗಿದೆ. ಇವತ್ತು ವಿಶ್ವ ಪ್ರಾಕೃತಿಕ ದಿನವಾಗಿರೋದ್ರಿಂದ, ಪರ್ಯಾವರಣ ದಿವಸವಾಗಿರೋದ್ರಿಂದ ನಾನು ಎಲ್ಲರಲ್ಲೂ ಏನು ಕೇಳ್ಕೊತೀನಿ ಅಂದರೆ ಪ್ರತಿಯೊಬ್ಬರು ಮನೆಯಲ್ಲೂ ಒಂದು ಗಿಡವನ್ನು ಮರವನ್ನು ಬೆಳೆಸಿ, ಸಾಧ್ಯವಾದರೆ ಗಿಡವಂತೂ ಖಂಡಿತ ಎಲ್ಲರೂ ಮನೆ ಪಾಟ್ಗಳಲ್ಲಿದ್ದರೂ ಕೂಡ ನಾವು ಒಂದು ಕುಂಬಳಕಾಯಿ, ಮೆಣಸಿನಕಾಯಿ, ಟೊಮೆಟೊ ಅವೆಲ್ಲ ಬೆಳೆಸ್ಬೋದು. ಹೀಗೆ ನಾವೆಲ್ಲ ಬೆಳೆಸಿ ಆಹಾರ ಉತ್ಪಾದನೆಗೆ ಮತ್ತು ಪರ್ಯಾವರಣದ ರಕ್ಷಣೆಗೆ ಎಲ್ಲರೂ ಕೆಲಸ ಮಾಡಿದ್ರೆ ದೊಡ್ಡ ಪರಿವರ್ತನೆ ಉಂಟಾಗುತ್ತೆ ಸಮಾಜ. The soil, protecting the water resources. We get so much rain and it all goes down the drain. Conservation of forest should also be part of this. So let us all work together. Every one of us will matter. Each one of us can contribute for growing more plants, more trees, and saving water and helping the earth to not deplete but recharge itself with more nutrition. And also this is the day I think we all can take this sankalpa, take this determination to grow some plants in our own homes. Even if you are in an apartment, you can grow pumpkins in your place. You can grow cucumber, tomatoes, chili. All this we can do. So I would urge everyone, every citizen of the world, for coming forward to help protect our environment. ತುಂಬಾ ಉತ್ಪಾದನೆಯಲ್ಲಿ ಬೆಳೆಯಲ್ಲಿ ಫಸ್ಟ್ ಈ ತ್ರಿಡಂಗಲ್ಲಿ ತ್ರಿಡಂಗ್ ಅಂದ್ರೆ 3 ಗೊಬ್ಬರ: ಆನೆ ಗೊಬ್ಬರ, ಕುದುರೆ ಗೊಬ್ಬರ ಮತ್ತೆ ನಮ್ಮ ದೇಸಿ ಹಸುವಿನ ಗೊಬ್ಬರ. ಇದನ್ನ ಮಿಕ್ಸ್ ಮಾಡಿ ಒಂದು ಫಾರ್ಮುಲಾ ಗುರುಗಳು ಕೊಟ್ಟಿದ್ದಾರೆ. ಇದನ್ನ ನಾವು ರಿಸರ್ಚ್ ಮಾಡಿ ಇದನ್ನಲ್ಲಿ ನೋಡಿದಾಗ ನಮಗೆ ತುಂಬಾ ಒಳ್ಳೆ ರಿಸಲ್ಟು, ಉತ್ಪಾದನೆ ನಮಗೆ ಸಿಕ್ಕಿದೆ. ಇದನ್ನ ಮುಂದಕ್ಕೆ ನಾವು ನಮ್ಮ ರೈತರ ಜೊತೆ ಇದನ್ನ ಒಳ್ಳೆ ಪ್ರಚಾರ ಮಾಡಿ ಇದರಿಂದ ಲಾಭ ಪಡುವಾಗ ಮಾರ್ಗದರ್ಶನ ನಾವು ಕೊಡ್ತಾ ಇದ್ದೀವಿ ನಮ್ಮ ಸಂಸ್ಥೆಯಿಂದ.